ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಲಬುರಗಿ ಜಿಲ್ಲೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಕಿಚ್ಚು. ಪಥಸಂಚಲನಕ್ಕೆ ಅನುಮತಿ ಕೋರಿ ಎಂದು ಮತ್ತೆ ಅರ್ಜಿ ಸಾಧ್ಯತೆ ಇದೆ. ಪ್ರಿಯಾಂಕ್ ಖರ್ಗೆ ಕ್ಷೇತ್ರ ಏನಿದೆ ಚಿತ್ತಾಪುರ, ಅಲ್ಲಿ ಪಥಸಂಚಲನಕ್ಕೆ ಅವಕಾಶ ಸಿಕ್ಕಿರಲಿಲ್ಲ, ಅನುಮತಿ ಸಿಕ್ಕಿರಲಿಲ್ಲ. ಹೊಸ ಅರ್ಜಿ ಸಲ್ಲಿಸುವಂತೆ ಹೈಕೋರ್ಟ್ ಸೂಚನೆ ನೀಡಿದಂತಹ ಹಿನ್ನೆಲೆ ಇಂದು ಕಲಬುರಗಿ ಡಿಸಿಗೆ ಆರ್ಎಸ್ಎಸ್ ಅರ್ಜಿ ಸಲ್ಲಿಕೆ ಸಾಧ್ಯತೆ ಇದೆ. ನಿನ್ನೆ ಇಮೇಲ್ ಮೂಲಕ ಅರ್ಜಿ ಸಲ್ಲಿಸಿತ್ತು ಆರ್ಎಸ್ಎಸ್. ಇಂದು ಖುದ್ದು ಡಿಸಿ ಕಚೇರಿಯಲ್ಲಿ ಅರ್ಜಿ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ. ಸೊ ಆರ್ಎಸ್ಎಸ್ ಪಥಸಂಚಲನಕ್ಕೆ ದಲಿತ ಸಂಘಟನೆಗಳಿಂದ ಕೌಂಟರ್. ನಿನ್ನೆ ಮೇಲ್ ಕಾಪಿಯನ್ನು ನೋಡ್ತಾ ಇದ್ದೀರಾ. ಚಿತ್ತಾಪುರದಲ್ಲಿ ಈ ರೂಟ್ ಮಾರ್ಚ್ಗೆ ಅವಕಾಶ ಮಾಡಿಕೊಡಿ ನಮ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಅಂತ ಇದನ್ನು ಮೇಲ್ ಮೂಲಕ ಕಳಿಸಲಾಗಿತ್ತು. ಈಗ ಡೈರೆಕ್ಟ್ ಕಾಪಿಯನ್ನೇ ಕೊಡುವಂಥ ನಿರೀಕ್ಷೆ ಇದೆ. ಸೊ ಭೀಮಾರ್ಮಿ, ದಲಿತ ಪ್ಯಾಂಥರ್ ಸಂಘಟನೆ ಸೇರಿ ವಿವಿಧ ಸಂಘಟನೆಗಳಿಂದಲೂ ಕೂಡ ಅರ್ಜಿ ಸಲ್ಲಿಕೆ ಸಾಧ್ಯತೆ ಇದೆ. ಪಥಸಂಚಲನಕ್ಕೆ ಅನುಮತಿ ಕೋರಿ ಅರ್ಜಿ ಸಲ್ಲಿಕೆ ಸಾಧ್ಯತೆ. ಸೊ ಹೀಗೆ ಸಾಲು ಸಾಲು ಪಥಸಂಚಲನ, ಒಂದು ಕಡೆ ಆರ್ಎಸ್ಎಸ್, ಇನ್ನೊಂದು ಕಡೆ ಭೀಮಾರ್ಮಿ, ದಲಿತ ಪ್ಯಾಂಥರ್ಸ್, ಇವರು ಕೂಡ ಅರ್ಜಿಯನ್ನು ಸಲ್ಲಿಸುವಂಥ ಸಾಧ್ಯತೆ ಇದೆ. ಸೊ ದತ್ತಾತ್ರೇಯ ಪಾಟೀಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ದತ್ತಾತ್ರೇಯ, ಈಗ ಸಾಲು ಸಾಲು ಪಥಸಂಚಲನ ಚಿತ್ತಾಪುರದಲ್ಲಿ ಭಾಳಷ್ಟು ವಿಚಾರಗಳು ನಡೀತಾ ಇದೆ. ಸೊ ಈಗ ಇವತ್ತು ಡಿ ಸಿ ಅವ್ರನ್ನೇ ಭೇಟಿ ಆಗುವಂಥ ನಿರೀಕ್ಷೆ ಇದೆ ಅಂತ. ಸೊ ಏನೇನು ನಿರೀಕ್ಷೆ ಮಾಡ್ಬೋದು ಇವತ್ತು? ಜೊತೆಗೆ ಪರ್ಮಿಷನ್ ಸಿಗುತ್ತಾ ಎಲ್ರಿಗೂ? ಅವಿನಾಶ್, ಸದ್ಯ ಕಲಬುರಗಿ ಹೈಕೋರ್ಟ್ ಪೀಠ ಹೇಳಿರುವಂತೆ ಅಕ್ಟೋಬರ್ 24ಕ್ಕೆ ವಿಚಾರಣೆ ನಡೆಯುತ್ತೆ. ಹೀಗಾಗಿ ಕೇವಲ ಇನ್ನೆರಡು ದಿನಗಳು ಮಾತ್ರ ಬಾಕಿ ಇರುವಂತ ಹಿನ್ನೆಲೆಯಲ್ಲಿ, ಅದರಲ್ಲೂ ನಾಳೆ ಕೂಡ ರಜಾ ದಿನ, ಅಂದ್ರೆ ದೀಪಾವಳಿ ಹಬ್ಬ ಇರುವಂತ ಹಿನ್ನೆಲೆಯಲ್ಲಿ ನಾಳೆ ಕೂಡ ರಜಾ ದಿನ ಐತೆ. ಹೀಗಾಗಿ ಇವತ್ತು ಬಹಳಷ್ಟು, ಅಂದ್ರೆ ಏನು ಮೊನ್ನೆ ಅಪ್ಲಿಕೇಶನ್ ಅಂದ್ರೆ ಅರ್ಜಿಯನ್ನ ಕೊಟ್ಟಿದ್ದು ಅವೆಲ್ಲ ಸಂಘಟನೆಗಳು ಇವತ್ತು ಮತ್ತೊಮ್ಮೆ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಇವತ್ತು 2-3 ಸಂಘಟನೆಗಳು ಹೆಚ್ಚುವರಿಯಾಗಿ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಹೆಚ್ಚಾಗಿದೆ ಎನ್ನಲಾಗ್ತಾ ಇದೆ. ಯಾಕಂತಂದ್ರೆ ಭೀಮಾರ್ಮಿ ಮತ್ತು ದಲಿತ ಪ್ಯಾಂಥರ್ಸ್ ಈಗಾಗಲೇ ಏನಂತಾರೆ ಕಳೆದ ಬಾರಿನೇ ಅರ್ಜಿ ಸಲ್ಲಿಸಿದ್ದು ಮತ್ತು ಇವತ್ತು ಹೊಸದಾಗಿ ಅರ್ಜಿ ಸಲ್ಲಿಸ್ತಾ ಇದ್ದಾವೆ. ಹೀಗಾಗಿ ಅದರ ಜೊತೆಗೆ ಏನಂತಾರೆ ಸಮಾಜ ನಾಗರಿಕ ವೇದಿಕೆ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳು ಕೂಡ ತಾವು ಕೂಡ ಪಥಸಂಚಲನ ಮಾಡ್ತೀವಿ ಅನ್ನುವಂತ ಒಂದು ಅರ್ಜಿಯನ್ನ ಜಿಲ್ಲಾಧಿಕಾರಿಗಳ ಮುಂದೆ ತರುವಂತ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂತಂದ್ರೆ 24ನೇ ತಾರೀಕು ಹೈಕೋರ್ಟ್ ಕಲಬುರಗಿ ಪೀಠ ಏನಂತಾರೆ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳುತ್ತೆ ಮತ್ತು ಯಾರಿಗೆ ಯಾವ್ಯಾವ ದಿನಾಂಕ ಅನ್ನುವಂತ ನಿಗದಿಪಡಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲಾ ಅರ್ಜಿಗಳನ್ನ ಜಿಲ್ಲಾಧಿಕಾರಿಗಳಿಗೂ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗಿರುವಂತ ಹಿನ್ನೆಲೆಯಲ್ಲಿ ನಾಳೆ ಒಂದೇ ದಿನ ಸಮಯಾವಕಾಶ ಇದೆ. ಹೀಗಾಗಿ ಎಲ್ಲಾ ಸಂಘಟನೆಗಳು ಇವತ್ತು ಅರ್ಜಿಯನ್ನು ಸಲ್ಲಿಸುವಂತ ಸಾಧ್ಯತೆ ಇರತಕ್ಕಂಥದ್ದು ಅವಿನಾಶ್. ಮತ್ತು ಈ ಅರ್ಜಿಗಳು ಒಂದ್ ವೇಳೆ ಜಾಸ್ತಿ ಆದಲ್ಲಿ ಮತ್ತೊಮ್ಮೆ ಚಿತ್ತಾಪುರದಲ್ಲಿ ದೊಡ್ಡ ಮಟ್ಟದ ಏನು ಅಂತಂದ್ರೆ ಈ ಹಗ್ಗ ಜಗ್ಗಾಟ ನಿಶ್ಚಿತವಾಗಂತೂ ಗ್ಯಾರಂಟಿ. ಅವಿನಾಶ್, ಧನ್ಯವಾದ ದತ್ತಾತ್ರೇಯ.